ಹೆಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ವಿಡಿಯೋದಲ್ಲಿ ಒಂದು ಸಿಂಪಲ್ ಆ್ಯಂಡ್ ಟೇಸ್ಟಿಯಸ್ಟ್ ರೆಸಿಪಿ ಹೇಳ್ಕೊಂಡು ಕೊಡ್ತಾ ಇದ್ದೀನಿ. ರವಾ ಲಡ್ಡು ಅಂತ ಈ ಥರ ರೆಸಿಪಿ ನೀನು ಯಾವತ್ತೂ ತಿಂದಿರಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಹೇಗೆ ಮಾಡೋದು ಅಂತ ನೋಡೋಕ್ಕಿಂತ ಮುಂಚೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಟೇಸ್ಟಿ ಬೈಟ್ಸ್. ಮೊದಲನೇದಾಗಿ ನಾನಿಲ್ಲಿ ಸಣ್ಣ ರವೆ ತೊಗೊಂಡಿದ್ದೀನಿ, 1 ಗ್ಲಾಸಷ್ಟು ಸಣ್ಣ ರವೆ ತೊಗೊಂಡಿದ್ದೀನಿ, ಅಂದರೆ ಚಿರೋಟಿ ರವೆ ತೊಗೊಂಡಿದ್ದೀನಿ. 1 ಗ್ಲಾಸಷ್ಟು ಬೆಲ್ಲ ತೊಗೊಂಡಿದ್ದೀನಿ, ಯಾವುದೇ ರೀತಿ ಸಕ್ಕರೆ ಬಳಸ್ತಾ ಇಲ್ಲ. ಮತ್ತು ಒಣದ ಕೊಬ್ಬರಿ ತುರಿ ತೊಗೊಂಡಿದ್ದೀನಿ 1 ಕಪ್ ಆಗೋಷ್ಟು, ಮತ್ತು 1/4 ಕಪ್ ಆಗೋಷ್ಟು ತುಪ್ಪ, ಮತ್ತು ಯಾಲಕ್ಕಿ ಪುಡಿ ತೊಗೊಂಡಿದ್ದೀನಿ. ನೀವು ಡ್ರೈ ಫ್ರೂಟ್ಸ್ ಯಾವ್ದು ಬೇಕಾದ್ರೂ ತೊಗೊಬೋದು. ನಾನಿಲ್ಲಿ ಬಾದಾಮಿ, ಗೋಡಂಬಿ ಮತ್ತು ದ್ರಾಕ್ಷಿ ತೊಗೊಂಡಿದ್ದೀನಿ. ನೀವು ಪಿಸ್ತಾ ಬೇಕಾದ್ರೆ ಆ್ಯಡ್ ಮಾಡ್ಕೊಳ್ಬೋದು. ಈಗ ಒಂದು ಬಾಣಲಿಯಲ್ಲಿ ರವೆ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ಇದನ್ನು ಲೋ ಫ್ಲೇಮಲ್ಲಿ ಹುರ್ಕೋಬೇಕಾಗತ್ತೆ, ಯಾವುದೇ ಕಾರಣಕ್ಕೂ ಹೈ ಫ್ಲೇಮಲ್ಲಿ ಹುರ್ಕೊಳ್ಬೇಡಿ. ಮೀಡಿಯಮ್ ಫ್ಲೇಮಲ್ಲಾದರೂ ಓಕೆ, ಆರಾಮಾಗಿ ಹುರ್ಕೊಳ್ಬೋದಾಗತ್ತೆ. ಅದನ್ನು ಕೈ ಬಿಡ್ದಂಗೆ ಹುರ್ಕೊಳ್ಬೇಕಾಗತ್ತೆ, ಯಾಕೆಂದರೆ ಒಂದೊಂದು ಕಡೆ ಸೀದೋಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಒಂದು ಸಾತಿನೂ ಬಿಡ್ದಿರ ಕೈ ಆಡಿಸ್ಕೊಳ್ತಾ ಇರಿ. ಬಿಕಾಸ್ ಸಣ್ಣ ರವೆ ಆಗಿರೋದ್ರಿಂದ ಬೇಗ ತಳ ಅಂಟುತ್ತೆ, ಬೇಗ ಸೀದೋಗ್ಬಿಡುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಇದನ್ನು ಯಾವುದೇ ರೀತಿ ಸಕ್ಕರೆ ಬಳಸಿಲ್ಲ. ಶುಗರ್ ಪೇಷಂಟ್ಸ್ ಅಂತೂ ಆರಾಮಾಗಿ ತಿನ್ಬೋದು, ಏನು ಭಯ ಇಲ್ಲ. ಬೆಲ್ಲನೂ ಕಮ್ಮಿ ಇಡಿಸುತ್ತೆ, ಜಾಸ್ತಿನೂ ಏನು ಹಿಡಿಯಲ್ಲ, ಆರಾಮಾಗಿ ತಿನ್ಬೋದು. ಎಲ್ಲ ಡ್ರೈ ಫ್ರೂಟ್ಸ್ ಬಳಸಿರೋದ್ರಿಂದ ಆರಾಮಾಗಿ ಯಾರು ಬೇಕಾದ್ರೂ ತಿನ್ಬೋದು. ಹೈ ಪ್ರೋಟೀನ್ ಲಡ್ಡು ಅಂತಲೇ ಹೇಳ್ಬೋದು. ತುಂಬಾ ರುಚಿಯಾಗಿರುತ್ತೆ. ಇಷ್ಟು ಬಾಯಲ್ಲಿಟ್ಟರೆ ಹಾಗೆ ಕರ್ಗೋಗ್ಬಿಡುತ್ತೆ ಫ್ರೆಂಡ್ಸ್, ಅಷ್ಟು ಚೆನ್ನಾಗಿರುತ್ತೆ. ಈ ವರಮಹಾಲಕ್ಷ್ಮಿಗಂತೂ ಹೇಳಿ ಮಾಡಿಸಿದ ಲಡ್ಡು ಅಂತಲೇ ಹೇಳ್ಬೋದು. ಮತ್ತು ನಾಗರ ಪಂಚಮಿಗೂ ನೀವು ಮಾಡ್ಕೊಳ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ನೋಡ್ತಾ ಇರಿ, ಒಂದ್ಸಲ ಮಾಡಿದ್ರೆ ಮತ್ತೆ ಮತ್ತೆ ನೀವೇ ಮಾಡ್ತಾ ಇರ್ತೀರ, ಅಷ್ಟು ಚೆನ್ನಾಗಿರುತ್ತೆ. ನೋಡಿ, ಇದನ್ನು ಯಾವುದೇ ರೀತಿ ತುಪ್ಪ ಎಣ್ಣೆ ಏನು ಬಳಸ್ದೇನೆ ನಾನು ರವೆನ ಹುರ್ಕೊಳ್ತಾ ಇದ್ದೀನಿ. ಇವಾಗಲೇ ನಾವು ತುಪ್ಪ ಯಾವುದೇ ಕಾರಣಕ್ಕೂ ಬಳಸ್ತಾ ಇಲ್ಲ. ಯಾವಾಗ ಬಳಸಬೇಕು ಅಂತ ನಾನು ಹೇಳ್ತೀನಿ, ಎಲ್ಲೂ ಸ್ಕಿಪ್ ಮಾಡ್ತೀರಾ ನೋಡಿ. ಇದನ್ನು ಮೀಡಿಯಮ್ ಫ್ಲೇಮಲ್ಲೇ ಗೋಲ್ಡನ್ ಬ್ರೌನ್, ಲೈಟ್ ಗೋಲ್ಡನ್ ಬ್ರೌನ್ ಬರೋವರೆಗೂ ಹುರ್ಕೊಳ್ಬೇಕಾಗತ್ತೆ. ಅಂದರೆ ಒಂಚೂರು ಕಲರ್ ಚೇಂಜ್ ಆದರೆ ಸಾಕು. ನೋಡಿ, ಕಾಣಿಸ್ತಿದ್ಯಾ ನಿಮಗೆ? ಫುಲ್ ವೈಟ್ ಇದ್ದಿದ್ದು ಒಂಚೂರು ಡಲ್ ಹೊಡಿಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಬೇಕು, ಅಂದರೆ ಹುರ್ಕೊಳ್ಬೇಕಾಗತ್ತೆ. ಈಗ 1/4 ಆಗಿದೆ ಅನ್ನೋವಾಗ ಒಣ ಕೊಬ್ಬರಿ ತುರಿ ಏನು ತೊಗೊಂಡಿದ್ದೀವಿ, ಇದು ಜಾಸ್ತಿ ಹಾಕ್ಕೊಂಡ್ರು ತುಂಬಾ ಚೆನ್ನಾಗಿರುತ್ತೆ. ನಾನು 1 ಕಪ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ. ನಿಮ್ಮ ಗ್ಲಾಸ್ ಅಳತೆನೇ ಹೇಳಬೇಕು ಅಂತಂದರೆ ಅರ್ಧ ಗ್ಲಾಸ್ ಅಂತಲೂ ಹೇಳ್ಬೋದು. ಈಗ ಅದನ್ನು ಸಹ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ನೀವು ಫ್ಲೇಮ್ ಆಫ್ ಮಾಡಿಬಿಟ್ಟು ಬೇಕಾದರೆ ಇದನ್ನು ಹುರ್ಕೊಳ್ಬೋದು. ಅದೇ ಬಿಸಿಯಲ್ಲೇ ಅದು ಬಿಸಿ ಆಗುತ್ತೆ. ಆಲ್ರೆಡಿ ಬಾಣಲಿ ಬಿಸಿ ಇರುತ್ತಲ್ವ, ಅದ್ರ ಜೊತೆಗೇ ಬಿಸಿ ಆಗುತ್ತೆ. ಫ್ಲೇಮ್ ಆಫ್ ಮಾಡ್ಕೊಂಡೇ ಹುರ್ಕೊಳ್ಳಿ. ಅಥವಾ ನೀವು ಇನ್ನೂ ಜಾಸ್ತಿ ದಿನ ಇಡ್ತೀರಾ, ಒಂದು 3-4 ತಿಂಗಳು ಇಡ್ತೀರಾ ಅನ್ನೋದಾದರೆ ಒಂದು ಸ್ವಲ್ಪ ಗ್ಯಾಸ್ ಆನ್ ಇದ್ದಾಗೇ ಹಾಕ್ಕೊಂಡು ಹುರ್ಕೊಂಡ್ರೆ ನಿಮಗೆ ಜಾಸ್ತಿ ದಿನ ಇರುತ್ತೆ. ನೋಡಿ, ಇದು ಆಗಿದೆ. ಇವಾಗ ಆರಕ್ಕೆ ಬಿಡೋಣ, ಫುಲ್ ತಣ್ಣಗೆ ಆಗಕ್ಕೆ ಬಿಡಬೇಕು. ಒಂದು ಬಟ್ಲಿಗೆ ಹಾಕಿ ಇಟ್ಟಿದ್ದೀನಿ. ಈಗ ಅದೇ ಬಾಣಲಿಗೆ ನಾವು ಏನು ತುಪ್ಪ ತೊಗೊಂಡಿದ್ದೀವಿ ಅದನ್ನು 1-2 ಸ್ಪೂನ್ ಆಗೋಷ್ಟು ಹಾಕ್ಕೊಂಡ್ಬಿಟ್ಟು ಡ್ರೈ ಫ್ರೂಟ್ಸ್ನ ಹುರ್ಕೊಳ್ಬೇಕಾಗತ್ತೆ. ನಾನಿಲ್ಲಿ ಬಾದಾಮಿ ಸಣ್ಣದಾಗಿ ಉದ್ದಕ್ಕೆ ಹಚ್ಕೊಂಡಿದ್ದೀನಿ, ಮತ್ತು ಗೋಡಂಬಿನ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಇದು ಎರಡೂ ಸಹ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ, ಜಾಸ್ತಿ ಸೀದಿಸ್ಕೊಳ್ಬಿಡಿ ಫ್ರೆಂಡ್ಸ್. ಸೀದಿಸ್ಕೊಂಡ್ಬಿಟ್ರೆ ತಿನ್ನಕ್ಕೆ ಚೆನ್ನಾಗಿರಲ್ಲ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಸ್ವಲ್ಪ ಮೀಡಿಯಮ್ ಗೋಲ್ಡನ್ ಬ್ರೌನ್ ಬಂದರೆ ಸಾಕಾಗತ್ತೆ. ಅದು ಕ್ರಂಚಿಯಾಗಿ ಸಿಕ್ಕಬೇಕು ನಮಗೆ. ಜಾಸ್ತಿ ಸೀದೋಗ್ಬಿಟ್ರೆ ಸೀದ ವಾಸನೆ ಬರ್ತಾ ಇರುತ್ತೆ, ತಿನ್ನಕ್ಕೆ ಅಷ್ಟು ಚೆನ್ನಾಗಿರಲ್ಲ. ಅದಕ್ಕೋಸ್ಕರ ಇದನ್ನು ನೀವು ಬೇಕಾದ್ರೆ ಪಿಸ್ತಾನೂ ಬಳಸ್ಕೊಳ್ಬೋದು, ವಾಲ್ನಟ್ ಬಳಸ್ಕೊಳ್ಬೋದು, ಯಾವ ಡ್ರೈ ಫ್ರೂಟ್ಸ್ ಬೇಕಾದ್ರೂ ನೀವು ಬಳಸ್ಕೊಳ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಇದಕ್ಕೆ ಡ್ರೈ ಫ್ರೂಟ್ಸ್ ತಿನ್ನಲ್ಲ, ಏನಪ್ಪ ಮಾಡೋದು ಅನ್ನೋವಾಗ ಈ ರೀತಿ ಮಾಡ್ಕೊಂಡು ಕೊಡಿ. ನೀವು ಮತ್ತೆ ಮತ್ತೆ ಅವರೇ ಕೇಳ್ತಾರೆ ಮಾಡ್ಕೊಂಡು ಕೊಡಿ ನಮಗೆ ಅಂತ, ಅಷ್ಟು ಚೆನ್ನಾಗಿರುತ್ತೆ. ಇದನ್ನು ಚೆನ್ನಾಗೆ ಹುರ್ಕೊಳ್ಬೇಕಾಗತ್ತೆ. ಇನ್ನು ಬೇರೆ ರೆಸಿಪೀಸು ಹಾಕ್ತಾ ಇದ್ದೀನಿ ಫ್ರೆಂಡ್ಸ್, ಅದನ್ನು ಹೋಗಿ ಚೆಕ್ ಮಾಡ್ಕೊಳ್ಳಿ. ಈ ಹಬ್ಬಕ್ಕೆ ಎಲ್ಲ ಥರ ರೆಸಿಪೀಸು ಹಾಕ್ತಾ ಇದ್ದೀನಿ, ಹೋಗಿ ಚೆಕ್ ಮಾಡ್ಕೊಳ್ಳಿ. ಈಗ ದ್ರಾಕ್ಷಿ ಹಾಕ್ಕೊಳ್ತಾ ಇದ್ದೀನಿ. ಅದು ಸ್ವಲ್ಪ ದಪ್ಪ ದಪ್ಪ ಆಗೋವರೆಗೂ ಹುರ್ಕೊಳ್ಬೇಕಾಗತ್ತೆ. ಫ್ಲೇಮ್ನ ಆಫ್ ಮಾಡ್ಕೊಂಬಿಡಿ. ಇದು ಬಿಸಿಗೇ ಅದು ದಪ್ಪ ದಪ್ಪ ಆಗುತ್ತೆ, ಇಲ್ಲಾಂದರೆ ಸೀದೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ನೋಡಿ, ನಾನು ಎಷ್ಟು ತೋರಿಸ್ತಾ ಇದ್ದೀನೋ ಅಷ್ಟೇ ಹುರ್ಕೊಂಡ್ರೆ ಸಾಕಾಗುತ್ತೆ, ಜಾಸ್ತಿ ಹುರ್ಕೊಳಕ್ಕೆ ಹೋಗಬೇಡಿ. ನೋಡಿ, ಈಗ ಇದಾಗಿದೆ ದಪ್ಪ ದಪ್ಪ. ಇದನ್ನು ಈಗ ಸೈಡಾಗೆ ಇಟ್ಕೊಳ್ಬೇಕಾಗತ್ತೆ.
ಈಗ ಒಂದು ಬಾಣಲಿಗೆ ಚಿಕ್ಕ ಬಾಣಲಿಗೆ ನಾವೇನು ತುಪ್ಪ ತೊಗೊಂಡಿದ್ದೀವಲ್ಲ, ಒಂದು 1/4 ಭಾಗ ಆಗಷ್ಟು 2 ಸ್ಪೂನ್ ಅಂತಲೇ ಲೆಕ್ಕ ಹೇಳ್ಬೋದು. ಅದನ್ನು ಬರೀ ಕರಗಿಸ್ಕೊಂಡಿದ್ದೀನಿ ಅಷ್ಟೇ. ಈಗ ನಾವೇನು ರವೆ ಇಟ್ಕೊಂಡಿದ್ದೀವಿ ಮಿಕ್ಸ್ಚರು, ಅದಕ್ಕೆ ಏಲಕ್ಕಿ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಬಿಸಿ ಇರೋವಾಗ ಹಾಕ್ಕೊಳ್ಬೇಡಿ, ಬಿಸಿ ಆರಿದಾದ್ಮೇಲೆ ಹಾಕ್ಕೊಂಡು ಮಿಕ್ಸ್ ಮಾಡಿ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಬೇಕಾಗತ್ತೆ. ಏನು ರವೆ ಮಿಕ್ಸ್ಚರ್ ಇದೆ ಮತ್ತು ಬೆಲ್ಲ ಏನು ತೊಗೊಂಡಿದ್ದೀವಿ ಅದು ಎರಡನ್ನೂ ಎಷ್ಟು ಆಗುತ್ತೋ ಅಷ್ಟು ನುಣ್ಣಗೆ ಮಿಕ್ಸ್ ಮಾಡ್ಕೊಳ್ಬೇಕು, ಅಂದರೆ ಮಿಕ್ಸಿ ಮಾಡ್ಕೊಳ್ಬೇಕು. ಎಲ್ಲಿವರೆಗೂ ಮಾಡ್ಕೊಳ್ಬೇಕು ಅಂತಂದರೆ ನಾವು ಹಿಂಗೆ ಕೈಯಾಗಿ ಎತ್ಕೊಂಡಾಗ ಈ ರೀತಿ ಉಂಡೆ ಬರಬೇಕು. ತೋರಿಸ್ತೀನಿ ನೋಡಿ, ಈ ರೀತಿ ಉಂಡೆ ಬರೋವರೆಗೂ ನಾವು ಮಿಕ್ಸಿ ಮಾಡ್ಕೊಳ್ಬೇಕಾಗತ್ತೆ. ಮಿಕ್ಸಿ ಮಾಡಿಕೊಂಡು ಒಂದು ಬಾಣಲೆಗೆ ಏನು ಡ್ರೈ ಫ್ರೂಟ್ಸ್ ಇಟ್ಕೊಂಡಿದ್ದೀವಲ್ವ ಅದಕ್ಕೇ ಹಾಕ್ಕೊಳ್ತಾ ಇದ್ದೀನಿ ನಾನು. ಈಗ ಡ್ರೈ ಫ್ರೂಟ್ಸ್ನ ಮತ್ತು ನಾವು ಮಿಕ್ಸಿ ಏನು ಮಾಡಿ ಇಟ್ಕೊಂಡಿದ್ದೀವಲ್ಲ ಅದನ್ನೆಲ್ಲನೂ ಒಂದೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಯಾಕೆಂದರೆ ಅದರಲ್ಲೂ ಆಲ್ರೆಡಿ ತುಪ್ಪ ಇರುತ್ತಲ್ವ, ನೋಡಿಕೊಂಡು ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಹೋಗಬೇಕಾಗತ್ತೆ. ಎಲ್ಲ ಡ್ರೈ ಫ್ರೂಟ್ಸು ಎಲ್ಲ ಮಿಕ್ಸ್ಚರ್ಗೂ ಹರಡ್ಕೋಬೇಕು, ಅಲ್ಲಿವರೆಗೂ ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಬೇಕು. ನಿಮಗೆ ಕಾಣಿಸ್ತಾ ಇದೆಯಾ ಯಾವ ರೀತಿ ಮಾಡ್ತಾಯಿದ್ದೀನಿ ನಾನು ಅಂತ? ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಮಿಕ್ಸಿ ಮಾಡಿದಾಗ ಸ್ವಲ್ಪ ಬಿಸಿ ಆಗಿರುತ್ತೆ ಆ ರವೆ ಮಿಕ್ಸ್ಚರು, ನೋಡಿಕೊಂಡು ನಿಧಾನಕ್ಕೆ ಮಾಡ್ಕೊಳ್ಳಿ. ಬಿಸಿಯಲ್ಲೇ ಮಾಡಬೇಕು ಅನ್ನೋ ಏನು ಅವಶ್ಯಕತೆ ಇಲ್ಲ. ಇದನ್ನು ಸ್ವಲ್ಪ ತಣ್ಣಗಾದ್ಮೇಲೂ ತುಪ್ಪ ಹಾಕ್ಕೊಳ್ತೀವಲ್ಲ ನಡೆಯುತ್ತೆ ನಮಗೆ. ಸ್ವಲ್ಪ ಉಗುರು ಬೆಚ್ಚ ಕೈಯಾಗಿ ಮುಟ್ಟೋಷ್ಟು ಬಿಸಿ ಇದ್ದಾಗ ಮಾಡಿಕೊಂಡ್ರು ಸಾಕು. ಜಾಸ್ತಿ ಬಿಸಿ ಇದ್ದಾಗೆ ಮಾಡ್ಕೊಳ್ಬೇಕು ಅಂತ ಏನೂ ಇಲ್ಲ. ಇದು ಚೆನ್ನಾಗಿ ಮಿಕ್ಸ್ ಆದಮೇಲೆ ನೋಡಿ ಕಾಣಿಸ್ತಾ ಇದೆಯಾ, ಎಲ್ಲ ಡ್ರೈ ಫ್ರೂಟ್ಸು ಎಲ್ಲದಕ್ಕೂ ಹೊಂದ್ಕೋಬೇಕು. ನೋಡಿ ಈ ರೀತಿ ಉಂಡೆ ಬರ್ತಾ ಇದೆ. ಇವಾಗ ನಮ್ಗೆ ಇದಕ್ಕೆ ಜಾಸ್ತಿ ತುಪ್ಪನೂ ಹಿಡಿಯಲ್ಲ. ನಾವು ಏನು ತೊಗೊಂಡಿದ್ದೀವಿ 2 ಸ್ಪೂನ್ ಆಗೋಷ್ಟು ಅಷ್ಟು ತುಪ್ಪನೂ ಹಿಡಿಯಲ್ಲ. ಇವಾಗ 1 ಸ್ಪೂನ್ ಆಗೋಷ್ಟು ಮಾತ್ರ ಹಾಕ್ಕೊಂಡಿದ್ದೀನಿ ನಾನು. ಎಷ್ಟು ಬೇಕೋ ಅಷ್ಟು ಹಾಕ್ಕೊಳೋದು ಅಷ್ಟೇ ಫ್ರೆಂಡ್ಸ್. ನೀವು ಜಾಸ್ತಿ ತುಪ್ಪ ಹಾಕಲೇಬೇಕು ಅಂತ ಏನಿಲ್ಲ. ಒಂದೇ ಒಂದು ಸ್ಪೂನ್ ತುಪ್ಪ ಇದ್ರೂ ಮಾಡ್ಕೊಳ್ಬೋದು ಇದನ್ನು ಉಂಡೆ. ನೀವು ಅದೇ ಎಷ್ಟು ಕ್ವಾಂಟಿಟಿ ಮಾಡ್ತೀರಾ ಅದ್ರ ಮೇಲೂ ಡಿಪೆಂಡ್ ಆಗುತ್ತೆ. ನಾನು ಕಮ್ಮಿ ಕ್ವಾಂಟಿಟಿ ಮಾಡಿರೋದ್ರಿಂದ ನನಗೆ 1 ಸ್ಪೂನ್ ತುಪ್ಪ ಮಾತ್ರ ಹಿಡಿದಿದೆ ಉಂಡೆ ಕಟ್ಟಕ್ಕೆ. ನೀವು ಹಾಲು ಅಥವಾ ನೀರೇನಾದರೂ ಬಳಸಿದ್ರೆ ನಿಮಗೆ ವಾರಗೂ ಇರಲ್ಲ ಫ್ರೆಂಡ್ಸ್. ಅಷ್ಟು ಟೇಸ್ಟ್ ತಿನ್ನೋವಾಗ ಅಷ್ಟು ಚೆನ್ನಾಗಿರುತ್ತೆ, ಬಟ್ 1 ವಾರನೂ ಇರಲ್ಲ. ಅದಕ್ಕೋಸ್ಕರ ತುಪ್ಪ ಹಾಕಿ ಉಂಡೆ ಕಟ್ಟಿದಾಗ ಒಂದು 3-4 ತಿಂಗಳು ಇಟ್ಟರೂ ಏನೂ ಕೆಡಲ್ಲ. ನೋಡಿ ಹಿಂಗೆ ಉಂಡೆ ಕಟ್ಟಿದಾಗ ಉಂಡೆ ಬರಲಿಲ್ಲ, ಅದಕ್ಕೋಸ್ಕರ ಇನ್ನೊಂದು ಚೂರು ತುಪ್ಪ ಹಾಕ್ಕೊಂಡು ನಾನು ಮತ್ತೆ ಉಂಡೆ ಕಟ್ತಾಯಿದ್ದೀನಿ. ನಾನು ಏನು 2 ಸ್ಪೂನ್ ತೊಗೊಂಡಿದ್ನೋ ಅದರಲ್ಲೇ ಬಳಸ್ಕೊಂಡು ಹಾಕ್ಕೊತಾ ಇರೋದು. ಎಕ್ಸ್ಟ್ರಾ ತುಪ್ಪ ಯಾವುದೇ ಕಾರಣಕ್ಕೂ ಬಳಸಿಲ್ಲ ನಾನು. ಅದರಲ್ಲೂ ಇನ್ನೊಂದು ಸ್ವಲ್ಪ ಮಿಕ್ಕಿತ್ತು ನನಗೆ. ಈಗ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜು ಉಂಡೆ ಕಟ್ಕೊಳ್ಬೇಕಾಗತ್ತೆ. ಇದು ಅಷ್ಟೇ, ನಾವು ರವೆಯಲ್ಲಿ ಮಾಡಿದ್ದೀವಿ ಅಂತ ಗೊತ್ತೇ ಆಗಲ್ಲ, ಅಷ್ಟು ರುಚಿಯಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಈ ಹಬ್ಬಕ್ಕೆ ಪಕ್ಕಾ ಟ್ರೈ ಮಾಡಿ. ಪ್ಲೇಟಿಂಗಂತೂ ಹೇಳಿ ಮಾಡಿಸಿದ ಲಡ್ಡು ಅಂತಲೇ ಹೇಳ್ಬೋದು. ತುಂಬಾ ರುಚಿಯಾಗಿರುತ್ತೆ, ಮಕ್ಳಿಗೂ ಆರೋಗ್ಯಕ್ಕೂ ಒಳ್ಳೆಯದು, ಎಲ್ರಿಗೂ ಮನೆಯವ್ರಿಗೆಲ್ರಿಗೂ ಒಳ್ಳೆಯದು. ಆರಾಮಾಗಿ ಮಾಡ್ಕೊಂಡು ತಿನ್ಬೋದು. ಶುಗರ್ ಇರೋರು ಆರಾಮಾಗಿ 1 ಲಡ್ಡು ತಿನ್ಬೋದು, ಏನೂ ಟೆನ್ಷನ್ ಇಲ್ಲ. ಇಲ್ಲಿವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.